Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್ ಇಷ್ಟೆಲ್ಲ ಗಲಾಟೆ ಆಗ್ತಿದೆ. ಬೆಳಗಾವಿನಲ್ಲೂ ಕೂಡ ಗಲ್ಲಿ ಕ್ರಿಕೆಟ್ ಗಲಾಟೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಯಿತು. ಲ್ಯಾಂಡ್ ಆರ್ಡರ್ ಸುಗಮವಾಗಿದೆ ಅಂತ ಅನಿಸುತ್ತೆ ಸರ್ ಇಷ್ಟೆಲ್ಲ ಗಲಾಟೆ. ಹೌದ್ರಿ, ಏನು ಈಗ ಯಾರಪ್ಪ ಈಗ ಗಲ್ಲಿನಲ್ಲಿ ಒಂದು ಗಲಾಟೆ ಸಣ್ಣದ ಗಲಾಟೆ ಆಗಿ ಅದು ದೊಡ್ಡ ಪ್ರಮಾಣಕ್ಕೆ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ನಮ್ಮವ್ರ ಕೆಲಸ ಅಲ್ವಾ. ಗಲಾಟೆಗೆ ಮುಂಚೆಗೇ ಅವರು ಕ್ರಿಕೆಟ್ ಆಡುವಾಗ ಗಲಾಟೆ ಆಗ್ತಾ ಇದ್ದೆ, ಗಲಾಟೆ ಮಾಡ್ಕೊತಾರೆ ಇವತ್ತು ಕ್ರಿಕೆಟ್ನಲ್ಲಿ ಅಂತ ಗೊತ್ತಾಗಿದ್ದರೆ ಅದು ಬೇರೆ ವಿಚಾರ. ಆ ರೀತಿ ಆಗೋದಿಲ್ವಲ್ಲ, ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗೋದಿಲ್ಲ. ಸರ್ ಇದು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಬಿಜೆಪಿಯವರು ಇಟ್ಕೊಂಡಿದ್ದಾರೆ ಸರ್. ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ. ಬೆಂಗಳೂರು ಆಗಿದೆ, ರಸ್ತೆ ಗುಂಡಿಗಳು ಯಾವಾಗ ಮುಗಿಸ್ತೀರಾ, ತೆರಿಗೆ ದುಡ್ಡು ಹಾಳಾಗ್ತಿದೆ, ಕಂಪ್ನಿಗಳು ಬೆಂಗಳೂರು ಬಿಟ್ಟು ಹೋಗ್ತಿದ್ದಾವೆ, ಬೆಂಗಳೂರು ಬರ್ಬಾದ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನೋಡಿ, ಇವತ್ತು ಬೆಂಗಳೂರನ್ನು ನಾವು ಈಗಾಗಲೇ ಮಾನ್ಯ ಶಿವಕುಮಾರ್ ಅವರು ಅನೇಕ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ಅವರು ಒಂದು ನಿಗದಿತವಾದಂಥ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ನಿಜ, ಮಳೆಗಾಲದಲ್ಲಿ ಗುಂಡಿ ಬೀಳುತ್ತೆ. ನಾವು ಸುಮ್ಮನೆ ಅವ್ರ ಕಾಲದಲ್ಲಿ ಆಗಿರಲಿಲ್ವಾ ಅಂತಂದರೆ ಅದು ಏನೋ ಹೇಳಿಕೆ ಕೊಟ್ಟಾಗ ಆಗ್ತದೆ. ಎಲ್ಲರ ಕಾಲದಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿ ಬೀಳೋದು ಬಿದ್ದೇ ಬೀಳುತ್ತೆ, ಫ್ಲಡ್ಡಿಂಗ್ ಆಗೇ ಆಗುತ್ತೆ. ಈ ನಮ್ಮ ಡ್ರೈನೇಜ್ಗಳು ಸರಿಯಾಗಿ ಸಮರ್ಪಕವಾಗಿ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಸಿಲ್ಟ್ ತುಂಬಿಕೊಂಡಿರುತ್ತೆ, ಸಿಲ್ಟ್ ತೆಗಿಬೇಕು. ಅದಕ್ಕೆಲ್ಲ ಇದು ದೊಡ್ಡ ಕಾರ್ಯಕ್ರಮಗಳು ಇವೆಲ್ಲ. ಅದರಿಂದ ಬೆಂಗಳೂರನ್ನೇ ನಾವು ಬೇರೆ ರೀತಿಯಲ್ಲಿ ಇವರೇ ಮಾಡೋಕ್ಕೆ ಹೋದರೆ, ನಮ್ಮವರೇ ಬೆಂಗಳೂರನ್ನು ಅವಹೇಳನಕಾರಿಯಾಗಿ ಮಾತನಾಡೋಕ್ಕೆ ಹೋದರೆ, ಉಡ್ತಾ ಬೆಂಗಳೂರು ಅಂತ ಹೇಳೋದು, ಬ್ರ್ಯಾಂಡ್ ಬೆಂಗಳೂರು ಇಲ್ಲ ಅದು ಗುಂಡಿ ಬೆಂಗಳೂರು ಅನ್ನೋದು, ಇದನ್ನು ಏನು ಚಿತ್ರಣನ ಬಿಂಬಿಸ್ತಾ ಇದ್ದೀರಿ ನೀವು ಹೊರದೇಶದವರಿಗೆ ಅಥವಾ ಹೊರಗಿನ ಜನಕ್ಕೆ ಹೇಳಿ ನೋಡೋಣ. ನಮ್ಮ ಮೇಲೆ ಬ್ಲೇಮ್ ಮಾಡಲಿ, ನಮ್ಮ ಸರ್ಕಾರದ ಮೇಲೆ ಬ್ಲೇಮ್ ಮಾಡಲಿ, ನಾವು ಅದನ್ನು ಸಹಿಸ್ಕೊಳ್ತೀವಿ ಮತ್ತು ಸರಿ ಮಾಡ್ತೀವಿ. ಏನಾದರೂ ಇದ್ದರೆ ಸರಿ ಮಾಡ್ತೀವಿ. ಹೊರಗಿನ ಜನಕ್ಕೆ ನೀವು ಬೆಂಗಳೂರನ್ನು ಯಾವ ರೀತಿ ಚಿತ್ರಣ ಕೊಡ್ತಾ ಇದ್ದೀರಿ, ಅದನ್ನು ನೀವು ಸ್ವಲ್ಪನಾದರೂ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ದೇ ಇದ್ದರೆ ನೀವೇ ಬೆಂಗಳೂರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದೀರಿ ಅಂತೇಳಿ ಹೇಳಬೇಕಾಗುತ್ತೆ. ಗೂಗಲ್ ಅವರ ಸ್ಮಾರ್ಟ್ಫೋನು ಮತ್ತು ಡ್ರೋನ್ಗೆ ಸಂಬಂಧಪಟ್ಟಂತೆ ಏನಿದೆ ಅದು ತಮಿಳುನಾಡಿಗೆ ಹೋಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಸೆಳೆಯೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅನೇಕ ವಿಚಾರಗಳಲ್ಲಿ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ, ಆಯಿತಾ. ಅದರಿಂದ ಅದಕ್ಕೆ ನಾವು ಸರಿಯಾದ ಸಂದರ್ಭದಲ್ಲಿ ಉತ್ತರ ಕೊಡ್ತೇವೆ. ಏನಾದರೂ ಸ್ಪೆಸಿಫಿಕ್ ಆಗಿದ್ದರೆ ಹೇಳಿ. ಕಮಿಷನರ್ ಇದ್ದಾರೆ ಬೆಂಗಳೂರನ್ನ ಕಾನೂನು ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ. ಇಡೀ ಪೊಲೀಸ್ ಇಲಾಖೆ ಇದೆ. ಯಾವುದಾದ್ರೂ ಅಂಥದ್ದು ಸ್ಪೆಸಿಫಿಕ್ ಆಗಿ ಇವರಿಗಿದ್ರೆ ಅವ್ರಿಗೆ ತಿಳಿಸ್ಲಿ, ಕ್ರಮ ತಗೊಳ್ತಾರೆ. ಇಲ್ಲ ಅಂತಂದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಪೊಲೀಸ್ ಇಲಾಖೆ ಮೇಲೆ ಯಾರು ಆ ವ್ಯಕ್ತಿಗಳು ಕಮಿಷನರಾಗಲಿ ಅಥವಾ DCPಗಳಾಗಲಿ ಅಥವಾ ಯಾರೇ ಆ ಲಿಮಿಟ್ಸಲ್ಲಿ ಯಾರು ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ತಾರೆ ಅವ್ರು ಸ್ಪಂದಿಸಲಿಲ್ಲ ಅಂದರೆ ಕ್ರಮ ತಗೊಳ್ತೀವಿ. ಹೇಳಿಕೆಗಳಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಸರಿ ಇಲ್ಲ. ಬಿಜೆಪಿಯವರು ಕೂಡ ನೀವು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮಾಡಿದೆ, ಅದೇ ತರ ಈಗ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಕ್ಕೆ. ನೋಡಿ, ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ಅವರ ಹಕ್ಕು. ನಾವು ನಮ್ಮ ಹಕ್ಕು ಅಂತ ನಾವು ಹೇಳಲಿಲ್ವಾ? ಹಾಗೆ ಅವ್ರ ಹಕ್ಕು ಮಾಡಲಿ. ನಿಮ್ಮ ಪ್ರತಿಭಟನೆ ಕಾಪಿ ಮಾಡ್ತಾ ಇದ್ದಾರೆ, ಯಾರಿಗೆ ಕಾಪಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಪ್ರತಿಭಟನೆ ಮಾಡೋದು ಅವರ ಹಕ್ಕಿದೆ, ಮಾಡಲಿ. ನಾವು ಯಾವುದನ್ನು ಸರಿ ಮಾಡಬೇಕು ಅಂತ ಹೇಳಿ ಇರ್ತದೆ, ಅದಕ್ಕೆ ಖಂಡಿತವಾಗಿ ಅದಕ್ಕೆ ಸ್ಪಂದಿಸ್ತೇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.